ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ನಾನು ದೈಹಿಕ ಶಿಕ್ಷಣ ಪಠ್ಯಪುಸ್ತಕ 6ನೇ ತರಗತಿ ಅದರಲ್ಲಿ ಯೋಗ ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾ ಇದ್ದೀನಿ. ಈ ಹಿಂದೆ ನಾನು ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಹಲವಾರು ತರಗತಿಗಳನ್ನು ಆಥರ್ ಟೆಕ್ಸ್ಟ್ ಬುಕ್ ವೈಸ್ ಮತ್ತು ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ವೈಸ್ ಕೂಡ ಕ್ಲಾಸಸ್ ಮಾಡಿದ್ದೀನಿ. ಇವಾಗ ತಿರ್ಗಾ 2ನೇ ಬಾರಿಗೆ ಈ ಕ್ಲಾಸಸ್ಗಳನ್ನು ಮಾಡ್ತಿರೋದು. ಯಾರೆಲ್ಲ ದೈಹಿಕ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಅವರು ಈ ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ಈ ಒಂದು ಯೋಗದಲ್ಲಿ ನಾವು ಏನೇನು ತಿಳ್ಕೊತೀವಿ ಅಂದರೆ ಯೋಗದ ಅರ್ಥ ತಿಳ್ಕೊತೀವಿ, ಯೋಗದ ಮೌಲ್ಯ ಏನಂತ ತಿಳ್ಕೊತೀವಿ, ಯೋಗದಿಂದ ಲಾಭಗಳೇನು, ಈ ಒಂದು 3 ವಿಷಯಗಳು ಈ ಒಂದು ವಿಷಯದಲ್ಲಿ ನಾವು ಈ ಒಂದು ಲೆಸನ್ನಲ್ಲಿ ತಿಳ್ಕೊತೀವಿ. ನಮ್ಮ ಶರೀರವು ಏನಾಗಿದೆ ಅಂತಂದರೆ ಜಡತ್ವದಿಂದ ಕೂಡಿದೆ, ತಾಮಸ ಗುಣವನ್ನು ಹೊಂದಿದೆ. ಮನಸ್ಸು ರಾಜಸ ಗುಣ ಹಾಗೂ ಆತ್ಮವು ಸತ್ವಗುಣ. ನೋಡಿರಿ, ನಮ್ಮ ಶರೀರ ಏನಾಗಿದೆ ಜಡತ್ವದಿಂದ ಕೂಡಿದೆ. ಇದು ಏನಾಗಿದೆ ಅಂದರೆ ಮನಸ್ಸು, ಶರೀರ ತಾಮಸ ಗುಣವನ್ನು ಹೊಂದಿದೆ. ಹಾಗಾದರೆ ಮನಸ್ಸು ಯಾವ ಗುಣ ಹೊಂದಿದೆ ಅಂತಂದರೆ ಅದು ರಾಜಸ ಗುಣವನ್ನು ಹೊಂದಿದೆ, ಆತ್ಮ ಸತ್ವಗುಣವನ್ನು ಹೊಂದಿದೆ. ಹಾಗಾಗಿ ತಾಮಸವಾಗಿರುವಂತಹ ಶರೀರ ಕೇಳಿದರೆ ಅದು ತಾಮಸ ಗುಣ, ಮನಸ್ಸು ಕೇಳಿದರೆ ರಾಜಸ ಗುಣ, ಆತ್ಮ ಕೇಳಿದರೆ ಸತ್ವಗುಣ. ಹಾಗಾಗಿ ತಾಮಸವಾಗಿರುವಂಥ ಶರೀರವನ್ನು ಹಾಗೂ ರಾಜಸವಾಗಿರುವಂತಹ ಮನಸ್ಸನ್ನು ಸಾತ್ವಿಕವಾಗಿರುವಂತಹ ಆತ್ಮದ ಮಟ್ಟಕ್ಕೆ ತಂದು ನಂತರ ಶರೀರ ಮತ್ತು ಮನಸ್ಸನ್ನು ಸಂಯೋಜಿಸುವಂತಹ ಪ್ರಯತ್ನದ ದಾರಿಗೆ ಏನಂತೀವಿ ನಾವು ಯೋಗಾಸನ ಅಂತೇಳಿ ಕರಿತೀವಿ. ಅಂದರೆ ಮನಸ್ಸು ಏನಾಗಿರ್ತೈತೆ ನಮ್ಮದು ರಾಜಸವಾಗಿರುತ್ತೆ, ಶರೀರ ಏನಾಗುತ್ತೆ ಜಡತ್ವದಿಂದ ಕೂಡಿರುತ್ತೆ, ಆತ್ಮ ಸತ್ವಗುಣವನ್ನು ಹೊಂದಿರುತ್ತೆ. ಈ 3 ಏನು ಮಾಡ್ತಾರೆ ಅಂದರೆ ಒಟ್ಟಿಗೆ ಸೇರಿಸಿ ಶರೀರ ಮತ್ತು ಆತ್ಮ ಎರಡನ್ನೂ ಸಂಯೋಜಿಸುವಂಥ ಒಂದು ಪ್ರಕ್ರಿಯೆಗೆ ಏನಂತೀವಿ ನಾವು ಯೋಗಾಸನ ಅಂತೇಳಿ ಕರಿತೀವಿ, ಅಥವಾ ಯೋಗ ಸಾಧನ ಅಂತೇಳಿ ಕರಿತೀವಿ. ಯೋಗ ಅಂದ್ರೇ ಕೂಡು ಅಥವಾ ಸೇರಿಸು ಎಂಬ ಅರ್ಥವನ್ನು ಇದು ಹೇಳ್ತೈತಿ. ಕಾರಣ ನೋಡಿರಿ ಯಾಕೆ ಈ ರೀತಿ ಮಾಡ್ತೀವಿ ನಾವು ಅಂತಂದರೆ ಯೋಗವು ದೇಹ ಮತ್ತು ಮನಸ್ಸಿಗೆ ಅತ್ಯಂತ ಮಹತ್ವವನ್ನು ಹೊಂದಿದೆ. ಅಂದರೆ ಮನಸ್ಸಿಗೆ ಅತಿ ಮಹತ್ವವಾದಂತಹ ಅಂಶ ಅಥವಾ ದೇಹಕ್ಕೆ ಅತಿ ಮಹತ್ವವಾದ ಅಂಶ ಯಾವುದು ಅಂದರೆ ಅದು ಯೋಗ. ಯೋಗದಿಂದ ನಾವೇನು ಮಾಡೋದು ಸರ್ವರೋಗಗಳನ್ನು ಸಿದ್ಧಿಸ್ಬೋದು. ಅಂದರೆ ಸರ್ವರೋಗಗಳಿಗೆ ಮದ್ದು ಯಾವುದು ಅಂತಂದರೆ ಈ ಒಂದು ಯೋಗ ಆಗಿರ್ತೈತೆ. ಇವಾಗ ಯೋಗದ ಅರ್ಥ ನೋಡ್ರಿ. ಯೋಗ ಅಂದರೆ ಏನಂತ ಕೇಳಿದ್ರೆ ಅದು ಕೂಡು ಅಥವಾ ಸೇರು ಅಥವಾ ಸೇರಿಸು ಎಂಬ ಅರ್ಥವನ್ನು ಇಲ್ಲಿ ಕೊಡ್ತದೆ. ಹಾಗಾದರೆ ಯೋಗ ಯಾವ ಪದದಿಂದ ಬಂದಿದೆ ಅಂದರೆ ಸಂಸ್ಕೃತದ ಯೂಜ್ ಅನ್ನುವಂಥ ಒಂದು ಧಾತುವಿನಿಂದ ಬಂದಿದೆ. ಅಂದರೆ ಶರೀರ ಮತ್ತು ಮನಸ್ಸನ್ನು ಒಂದೆಡೆ ಸೇರಿಸುವುದಕ್ಕೆ ನಾವು ಯೋಗ ಅಂಥೇಳಿ ಕರಿತೀವಿ. ಯೋಗದ ಪಿತಾಮಹ ಯಾರು ಅಂದರೆ ಪತಂಜಲಿ ಮಹರ್ಷಿಗಳು. ಯೋಗಕ್ಕೆ ಸಂಬಂಧಿಸಿದಂತೆ ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ ಯೋಗಸೂತ್ರ ಎಂಬ ಪುಸ್ತಕವನ್ನು ಬರೆದರು. ಯಾವ ಶತಮಾನದಲ್ಲಿ ಬರೆದರು ಅಂತ ಕ್ವಶನ್ ಆಗ್ತೈತೆ. ಅದು 2ನೇ ಶತಮಾನ. ಯಾವ ಪುಸ್ತಕ ಅಂತ ಕೇಳ್ತಾರೆ, ಅದು ಯೋಗಸೂತ್ರ ಎನ್ನುವಂಥ ಪುಸ್ತಕ. ಯಾರು ಬರೆದ್ರು ಅಂತ ಕೇಳ್ತಾರೆ, ಅದು ಪತಂಜಲಿ ಮಹರ್ಷಿಯವರು ಬರೆದರು. ಅದು ಯೋಗಾಸನದ ಪೂರ್ಣ ಮಾಹಿತಿ ಅನ್ನೋದು ತಿಳಿಸ್ತದೆ. ಈ ಒಂದು ಯೋಗಸೂತ್ರ ಅನ್ನೋ ಪುಸ್ತಕ ಎದ್ರ ಬಗ್ಗೆ ಇದೆ ಅಂದರೆ ಅದು ಯೋಗಾಸನದ ಬಗ್ಗೆ, ಯೋಗದ ಒಂದು ಸಂಪೂರ್ಣ ಮಾಹಿತಿ ಅನ್ನೋದರಲ್ಲಿ ಒಳಗೊಂಡಿದೆ. ಈಗ ಯೋಗದ ಮೌಲ್ಯಗಳು. ಮೌಲ್ಯ ಅಂದ್ರೇನು? ಬೆಲೆ ಕಟ್ಟಲಾಗೋದು ಅಂತ ಅರ್ಥ. ಮೌಲ್ಯ ಅಂದರೆ ಬೆಲೆ ಎಂದರ್ಥ. ಯೋಗಕ್ಕೆ ಅಪಾರವಾದಂತಹ ಅತಿ ಮುಖ್ಯವಾದ ಸ್ಥಾನವಿದೆ. ಯೋಗಕ್ಕೆ ಅಪಾರವಾದಂತಹ ಮತ್ತು ಅತಿ ಮುಖ್ಯವಾದಂಥ ಅತಿ ಪ್ರಮುಖ ಸ್ಥಾನವನ್ನು ಯೋಗಕ್ಕಿರುವುದನ್ನು ನೋಡ್ತೀವಿ. ಶರೀರವು ಸಮಗ್ರವಾದ ಅಂಗರಚನೆಯಿಂದ ಕೂಡಿದ್ದು ಸೊಗಸಾಗಿದೆ. ಶರೀರ ಏನಾಗಿದೆ ಸಮಗ್ರವಾದಂತಹ ಒಂದು ಅಂಗರಚನೆಯನ್ನು ಹೊಂದಿದೆ. ಆ ಒಂದು ರಚನೆಗೊಂದು ಕೂಡಿದಂಥ ಒಂದು ಸುಂದರವಾದಂಥ ಆಕೃತಿ ಶರೀರ ಅಂತೇನು ಕರಿತೀವಿ. ವಜ್ರದಂತಹ ಕಾಂತಿಯುಕ್ತವಾದಂತಹ ಒಂದು ಸೌಂದರ್ಯಕ್ಕೆ ಯೋಗದ ಅವಶ್ಯಕತೆ ಇದೆ. ಅಂದರೆ ಯೋಗ ನಮ್ಗೆ ಯಾಕೆ ಬೇಕು ಅಂತಂದರೆ ವಜ್ರದಂತಹ ಒಂದು ಶರೀರ ಹೊಂದಬೇಕು ಅಂದರೆ ಗಟ್ಟಿಯಾಗಿ ಶರೀರವನ್ನು ನಿರ್ಮಾಣ ಮಾಡ್ಕೋಬೇಕು ಅಂದರೆ ನಮಗೇನು ಬೇಕಲ್ಲಿ ಯೋಗ ಮುಖ್ಯವಾಗಿ ಬೇಕು. ಜೀವನವನ್ನು ಸಾಮರಸ್ಯದಿಂದ ಸುಖ ದುಃಖಗಳನ್ನು ಸಮನಾಗಿ ಆರೋಗ್ಯಕರವಾಗಿ ಹಂಚಿಕೊಳ್ಬೇಕಾದ್ರೆ ಅಲ್ಲಿ ಯೋಗ ಅತಿ ಅವಶ್ಯಕವಾಗಿ ಬೇಕು. ಜೀವನವನ್ನು ಸಾಮರಸ್ಯದಿಂದ ಸುಖ ದುಃಖ ಎರಡನ್ನೂ ಸಮಾನಾಗಿ ಹಂಚ್ಕೋಬೇಕು, ಆರೋಗ್ಯವಾಗಿರಬೇಕು ಅಂದರೆ ನಮಗಲ್ಲಿ ಏನು ಬೇಕು? ಮುಖ್ಯವಾಗಿ ಯೋಗ ಬೇಕು. ಸರ್ವರಿಗೂ ಶಾರೀರಿಕ ಮಾನಸಿಕ ಆಧ್ಯಾತ್ಮಿಕ
ಆರೋಗ್ಯವು ಹೇಗೆ ಮುಖ್ಯವಾಗಿರುವುದೋ ಹಾಗೆ ಯೋಗ ಸಾಧನೆಯಿಂದ ಸರ್ವತೋಮುಖ ಬೆಳವಣಿಗೆ ಕೂಡ ಆಗ್ತೈತೆ ನೋಡಿ. ಸರ್ವರಿಗೂ ಅಂದರೆ ಎಲ್ಲರಿಗೂ ಶಾರೀರಿಕ, ಮಾನಸಿಕ ಹಾಗೂ ಆಧ್ಯಾತ್ಮಿಕ ಆರೋಗ್ಯವು ಮುಖ್ಯವಾಗಿರುವುದರಿಂದ ಎಲ್ಲರಿಗೂ ಪ್ರತಿಯೊಬ್ಬರಿಗೆ ಏನು ಬೇಕು, ಶಾರೀರಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಆರೋಗ್ಯವಾಗಿರಬೇಕು ಅನ್ನೋದು ಎಲ್ಲರಿಗೂ ಅವಶ್ಯಕವಾಗಿ ಬೇಕೇ ಬೇಕು. ಹಾಗೆ ಅವಶ್ಯಕವಾಗಿ ಬೇಕಾಗಿರುವುದರಿಂದ ಯೋಗ ಸಾಧನೆಯಿಂದ ಅದು ಏನಾಗ್ತೈತೆ, ಸಾಧ್ಯ ಆಗ್ತೈತೆ. ಯೋಗ ಸಾಧನೆ ಮಾಡೋದರಿಂದ, ಯೋಗ ಮಾಡೋದರಿಂದ ನಮ್ಮ ಸರ್ವತೋಮುಖ ಬೆಳವಣಿಗೆ ಇಲ್ಲಿ ನಾವು ಹೊಂದಬಹುದು ಅಂತೇಳಿ ನಮಗೆ ಗೋಚರಿಸ್ತದೆ. ಈ ಮೇಲೆ ತಿಳಿಸಿರುವಂತೆ ಯೋಗವು ಏನು ಮಾಡ್ತದಂದರೆ ಮನಸ್ಸು ಮತ್ತು ಶರೀರ ಎರಡಕ್ಕೂ ಕೂಡ ಸಂಬಂಧಿಸಿದೆ. ಯೋಗ ಮಾನಸಿಕವಾಗಿ ನಾವು ನೆಮ್ಮದಿಯಾಗಿರಬೇಕಾದ್ರೂ ಯೋಗ ಮಾಡಬೇಕು, ದೈಹಿಕವಾಗಿ ಸದೃಢವಾಗಿರಬೇಕಾದ್ರೂ ಕೂಡ ನಾವು ಏನಿರಬೇಕು, ಯೋಗವನ್ನು ಮಾಡಬೇಕು. ಯೋಗಾಸನದಿಂದ ಮಾನಸಿಕ ಬಲ, ದೈಹಿಕ ಬಲ ಏನಾಗ್ತೈತೆ, ವೃದ್ಧಿ ಆಗ್ತೈತೆ. ಸತತ ಅಭ್ಯಾಸದಿಂದ ಉಸಿರಾಟದ ಮೇಲೆ ನಿಯಂತ್ರಣ ಸಾಧಿಸುವ ಶಕ್ತಿಯೂ ಕೂಡ ಬರ್ತೈತೆ. ಅದರಿಂದ ನಿಧಾನವಾಗಿ ದೀರ್ಘವಾಗಿ ಉಸಿರಾಡುವುದು ಯಾವುದೇ ಪ್ರಾಣಿ ಆಯುಷ್ಯ ಏನಾಗ್ತೈತೆ, ಜಾಸ್ತಿ ಆಗುತ್ತೆ. ದೀರ್ಘವಾಗಿ ಆಡ್ತಾಯಿದ್ದೀವಿ ಅಂದರೆ ನಮ್ಮದು ಏನಾಗುತ್ತೆ, ಇಲ್ಲಿ ಆಯುಷ್ಯ ಹೆಚ್ಚಾಗ್ತೈತಿ. ಉದಾಹರಣೆ ಹೇಳಬೇಕಾದ್ರೆ ಆಮೆಯ ವಯಸ್ಸು ಇರುತ್ತೆ 157 ವರ್ಷ ಬದುಕ್ತದೆ. ಯಾಕೆಂದರೆ ಅದು ದೀರ್ಘವಾದಂಥ ಒಂದು ವಿಶ್ರಾಂತಿಯ ಉಸಿರಾಟವನ್ನು ಮಾಡ್ತದೆ. ಹಾಗಾಗಿ ನಮ್ಮ ಉಸಿರಾಟದ ಮೇಲೆ ಕೂಡ ನಾವೇನು ಮಾಡ್ತೈತೆ, ನಮ್ಮ ಆಯುಷ್ಯ ಡಿಪೆಂಡ್ ಆಗಿರ್ತೈತಿ. ಅದಕ್ಕೋಸ್ಕರ ನಾವು ಪ್ರಾಣಾಯಾಮಗಳು ಮಾಡುವುದರಿಂದ ನಮ್ಮದು ಉಸಿರಾಟದ ಗತಿಯನ್ನು ಮಾಡೋದನ್ನು ಕಡಿಮೆ ಮಾಡ್ಕೋಬೋದು. ನೋಡಿರಿ, ಉದಾಹರಣೆ ಹೇಳಬೇಕಂದ್ರೆ ಹೆಬ್ಬಾವು, ಹಾವು ಇವೆಲ್ಲ ಏನು ಮಾಡ್ತಾವಂತೆ, ಜಾಸ್ತಿ ವರ್ಷ ಬದುಕ್ತವೆ. ಅದೇ ರೀತಿ ವೇಗವಾಗಿ ಉಸಿರಾಡುವ ಪ್ರಾಣಿಗಳ ಆಯುಷ್ಯ ಕೂಡ ಕಡಿಮೆ ಆಗ್ತೈತಿ. ಅತಿ ವೇಗವಾಗಿ ಉಸಿರಾಡ್ತಾವಲ್ಲ ಆ ಒಂದು ಪ್ರಾಣಿಗಳ ಆಯುಷ್ಯ ಕೂಡ ಕಡಿಮೆ ಆಗ್ತೈತೆ. ಉದಾಹರಣೆ ಹೇಳಬೇಕಾದ್ರೆ ಮೊಲ, ನಾಯಿ ಇವೆಲ್ಲ ನೋಡಬೇಕು. ನೀವು ಯಾವಾಗ ಏನು ಮಾಡ್ತಾಯಿದ್ರೆ ಉಸಿರು ಬಿಡ್ತಾನೆ ಇರ್ತೀವಿ. ನಾಯಿ ನೋಡಬೇಕು, ಯಾವಾಗ ನಾಲ್ಗೆ ಓಪನ್ ಮಾಡ್ಕೊಂಡು, ಬಾಯಿ ಓಪನ್ ಮಾಡಿಕೊಂಡು ಉಸಿರಾಡ್ತಾನೆ ಇರ್ತೈತಿ. ಹಾಗಾಗಿ ಅವುಗಳ ಒಂದು ಉಸಿರಾಟ ಕ್ರಿಯೆ ಫಾಸ್ಟಾಗಿರುವುದರಿಂದ ಅವಾಗ ಆಯುಷ್ಯ ಕೂಡ ಏನಾಗ್ತೈತೆ, ಕಡಿಮೆ ಇರ್ತೈತೆ. ಅದರಿಂದ ನಾವು ಯೋಗಾಭ್ಯಾಸದ ಮೂಲಕ ನಿಧಾನ ಮತ್ತು ದೀರ್ಘ ಉಸಿರಾಟ ಕ್ರಿಯೆ ಅಭ್ಯಾಸ ಮಾಡಿಕೊಂಡ್ರೆ ಜೀವನ ಏನಾಗ್ತದೆ ಅಂದರೆ ಆರೋಗ್ಯಕರವಾಗಿರ್ತೈತೆ, ಹಾಗೆ ತೃಪ್ತಿದಾಯಕ ಕೂಡ ಆಗಿರ್ತೈತೆ. ಇಲ್ಲಿ ನೆನಪಿಡ್ಬೇಕು, ನಾವು ಏನು ನೆನಪಿಡ್ಬೇಕಂದ್ರೆ ನೋಡಿರಿ, ಯೋಗ ಅಂದರೆ ಏನು ಅಂತಂದರೆ ದೇಹ, ಮನಸ್ಸು, ಉಸಿರಾಟ ಕ್ರಿಯೆಗೆ ಸಂಬಂಧಿಸಿದೆ ನಾವು ಯೋಗ ಅಂತೇಳಿ ಕರಿತೀವಿ. ಯೋಗಾಭ್ಯಾಸದಿಂದ ದೈಹಿಕ ಸದೃಢತೆ, ಮಾನಸಿಕ ಏಕಾಗ್ರತೆ, ದೀರ್ಘ ಉಸಿರಾಟ ಏನಾಗ್ತದೆ, ಇಲ್ಲಿ ರೂಢಿ ಆಗ್ತದೆ. ಯೋಗಾಭ್ಯಾಸದಿಂದ ದೈಹಿಕ ಸದೃಢತೆ, ಮಾನಸಿಕ ಏಕಾಗ್ರತೆ, ದೀರ್ಘ ಉಸಿರಾಟದ ರೂಢಿ ಕೂಡ ಇಲ್ಲಿ ಆಗಿರ್ತದೆ. ಯೋಗಚಿತ್ತ ವೃತ್ತಿ ನಿರೋಧ. ಯೋಗಚಿತ್ತ ವೃತ್ತಿ ನಿರೋಧ ಅರ್ಥ ಮನಸ್ಸಿನ ಚಂಚಲತೆಯನ್ನು ನಿಯಂತ್ರಿಸುವುದೇ ಯೋಗವಾಗಿರ್ತದೆ. ಮನಸ್ಸಿನ ಚಂಚಲತೆಯನ್ನು ನಿಯಂತ್ರಿಸುವುದೇ ಏನಾಗಿರ್ತದೆ, ಇಲ್ಲಿ ಯೋಗ ಆಗಿರ್ತದೆ. ಹಾಗಾದರೆ ಯೋಗ ಮಾಡುವುದರಿಂದ ಏನು ಲಾಭಗಳಿರ್ತವೆ, ಏನು ಬೆನಿಫಿಟ್ಸ್ ಇದ್ದಾವೆ ನಮಗೆ ಅಂತಂದರೆ ನೋಡಿರಿ, ಪ್ರತಿದಿನ ಯೋಗ ಮಾಡುವುದರಿಂದ ದೈಹಿಕ ಜಡತ್ವ ದೂರವಾಗಿ ನವಚೈತನ್ಯ ಗಳಿಸಲು ಏನಾಗ್ತೈತೆ, ನಮಗೆ ಸಹಕಾರಿ ಆಗ್ತೈತೆ. ನಮ್ಮ ಶರೀರ ಏನಾಗ್ತದೆ, ಜಡತ್ವದಿಂದ ಕೂಡಿರ್ತದೆ. ಅದನ್ನು ಹೋಗಲಾಡಿಸ್ಬೇಕಾದ್ರೆ ನಾವು ಪ್ರತಿನಿತ್ಯ ಯೋಗ ಮಾಡಬೇಕು. ಯೋಗ ಮಾಡುವುದರಿಂದ ನಮ್ಮಲ್ಲಿ ನವಚೈತನ್ಯ ಅಂದರೆ ಒಂಥರ ಖುಷಿಯಾಗಿ ಲವಲವಿಕೆಯಿಂದ ಇರಲಿಕ್ಕೆ ಸಾಧ್ಯ ಆಗ್ತೈತೆ. ಸತತ ಅಭ್ಯಾಸ ಮಾಡುವುದರಿಂದ, ಯೋಗಾಭ್ಯಾಸ ಮಾಡುವುದರಿಂದ ವಿದ್ಯಾರ್ಥಿಗಳೇನಾಗ್ತದೆ, ಸ್ಮರಣ ಶಕ್ತಿ ಅಂದರೆ ನೆನಪಿಟ್ಟುಕೊಳ್ಳುವಂಥ ಶಕ್ತಿ ಸಾಮರ್ಥ್ಯ ಏನಾಗ್ತೈತೆ, ಹೆಚ್ಚಾಗ್ತೈತಿ. ಯೋಗಾಭ್ಯಾಸದಿಂದ ರಕ್ತ ಪರಿಚಲನೆ ಸರಾಗವಾಗಿ, ರೋಗ ನಿರೋಧಕ ಶಕ್ತಿ ಕೂಡ ಏನಾಗ್ತೈತೆ, ಹೆಚ್ಚಾಗ್ತೈತೆ. ಯೋಗ ಮಾಡೋದರಿಂದ ರಕ್ತ ಪರಿಚಲನೆ ಸರಾಗವಾಗಿ ಆಗ್ತೈತೆ, ಹಾಗೆ ರೋಗ ನಿರೋಧಕ ಶಕ್ತಿ ಕೂಡ ಇಲ್ಲಿ ಹೆಚ್ಚಾಗ್ತೈತೆ. ಇಷ್ಟೇನಾದರೂ ಲೆಸನ್ ಬಗ್ಗೆ ತಿಳ್ಕೊಂಡಿವಿ. ಇವಾಗ ಆ ಒಂದು ಲೆಸನ್ಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳು ನೋಡೋಣ. ಬಿಟ್ಟ ಸ್ಥಳವನ್ನು ಸೂಕ್ತ ಉತ್ತರದಿಂದ ತುಂಬಿರಿ. ಯೋಗ ಸಾಧನೆಯಿಂದ ಡ್ಯಾಶ್ ಬೆಳವಣಿಗೆ ಆಗ್ತದೆ. ಯೋಗ ಸಾಧನೆಯಿಂದ ಶಾರೀರಿಕ, ಮಾನಸಿಕ, ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಸಾಧಿಸ್ತೀವಿ. ಯೋಗ ಎಂಬ ಪದವು ಯಾವ ಪದದಿಂದ ಬಂದಿದೆ ಅಂದರೆ ಸಂಸ್ಕೃತದ ಯೂಜ್ ಎನ್ನುವಂಥ ಒಂದು ಪದದಿಂದ ಬಂದಿದೆ. ಹಾಗೆ ದೀರ್ಘ ಉಸಿರಾಟದ ಅಭ್ಯಾಸದಿಂದ ಡ್ಯಾಶ್ ಜಾಸ್ತಿ ಆಗ್ತೈತೆ. ದೀರ್ಘ ಉಸಿರಾಟದ ಅಭ್ಯಾಸದಿಂದ ನಮ್ಮ ಆಯುಷ್ಯ ಕೂಡ ಏನಾಗ್ತೈತೆ, ಜಾಸ್ತಿ ಆಗ್ತೈತೆ. ಯೋಗದ ಪಿತಾಮಹ ಸರಿಯಾದ ಉತ್ತರವನ್ನು ಇಲ್ಲಿ ಆರಿಸಿ ಬರಬೇಕು. ಯೋಗದ ಪಿತಾಮಹ ಡ್ಯಾಶ್ ಮಹರ್ಷಿಗಳು ಅಂತಂದರೆ ಅಲ್ಲಿ ವಾಲ್ಮೀಕಿ, ಪತಂಜಲಿ, ವಿಶ್ವಾಮಿತ್ರ ಅಯ್ಯಂಗಾರ್ ಅಂದರೆ ಇಲ್ಲಿ ಪತಂಜಲಿ. 12ನೇ ಶತಮಾನ, ಅದು 2ನೇ ಶತಮಾನದಲ್ಲಿ ಇವರೇನು ಮಾಡ್ತಾರೆ, ಯೋಗದಲ್ಲಿ ಕುರಿತಿರ್ತಾರೆ. ಯೋಗ ಸೂತ್ರ ಅನ್ನುವಂಥ ಪುಸ್ತಕ ಕೂಡ ಬರೀತಾರೆ. ಹೆಚ್ಚು ವರ್ಷ ಬದುಕುವ ಪ್ರಾಣಿ ಯಾವುದು ಅಂತಂದರೆ ಅಲ್ಲಿ ಮೊಲ, ನಾಯಿ, ಬೆಕ್ಕು, ಆಮೆ ಅಂದರೆ ಆಮೆ ಏನಾಗುತ್ತೆ, ಹೆಚ್ಚಿಗೆ ಬದುಕ್ತದೆ. ಏಕೆಂದರೆ ಅದು ಉಸಿರಾಟದ ಗತಿ ಏನಾಗಿರ್ತದೆ, ನಿಧನ ಆಗಿರ್ತದೆ. ಯೋಗ ಶಬ್ದವು ಡ್ಯಾಶ್ ಎಂಬ ಸಂಸ್ಕೃತದಿಂದ ಬಂದಿದೆ ಅಂತಂದರೆ ಯೂಜ್ ಎನ್ನುವಂಥ ಒಂದು ಸಂಸ್ಕೃತದ ಪದದಿಂದ ಬಂದಿದೆ. ಇಲ್ಲಿ
ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಬೇಕು. ಯೋಗ ಸೂತ್ರ ಎಂಬ ಪುಸ್ತಕವನ್ನು ಯಾವಾಗ ಬರೆಯಲಾಯಿತು ಅಂದರೆ 2ನೇ ಶತಮಾನದಲ್ಲಿ ಬರೀತಾರೆ. ಯೋಗ ಸೂತ್ರ ಎಂಬ ಪುಸ್ತಕವನ್ನು ಬರೆದವರು ಯಾರು ಅಂದರೆ ಪತಂಜಲಿ ಮಹರ್ಷಿಯವರು. ಯೋಗಾಭ್ಯಾಸದಿಂದ ಶರೀರದ ಯಾವ ಯಾವ ಭಾಗಗಳಿಗೆ ಪ್ರಯೋಜನ ಆಗ್ತದೆ ಅಂತಂದರೆ ದೇಹದ ಸಮಸ್ತ ಭಾಗಗಳಿಗೆ ಏನಾಗ್ತೈತೆ, ಯೋಗಾಭ್ಯಾಸದಿಂದ ನಾವು ಪ್ರಯೋಜನವನ್ನು ಪಡ್ಕೋಬೋದು. ಶಾರೀರಿಕ, ಮಾನಸಿಕ, ದೈಹಿಕ ಈ ರೀತಿ ಪ್ರತಿಯೊಂದು ಒಂದು ದೇಹದ ಅಂಗಗಳಿಗೆ ಏನಾಗ್ತೈತೆ, ಸರ್ವತೋಮುಖ ಬೆಳವಣಿಗೆಗೆ ಯೋಗ ಸಹಾಯಕವಾಗ್ತದೆ. ಅಲ್ಲಿ ಏನು ಹೇಳಿದ್ವಿ ನಾವು, ರಕ್ತ ಪರಿಚಲನೆ ಸರಾಗವಾಗಿರ್ತದೆ, ದೇಹ ಜಡತ್ವದಿಂದ ಕೂಡಿ ಹೋಗಲಾಡಿಸ್ಬೋದು, ನಾವು ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ಬೋದು. ನೋಡಿದ್ದೀವಲ್ಲ ಪ್ರಯೋಜನ, ಎಲ್ಲ ಅಂಶಗಳನ್ನು ನೋಡ್ಬೋದು. ಇಲ್ಲಿ ಯೋಗದಿಂದ ಪ್ರಯೋಜನವನ್ನು ಪಡ್ಕೋಬೋದು. ಇಷ್ಟು ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ತಗೊಂಡಿರ್ತೀವಿ. ಇಲ್ಲೊಂದು ಕ್ವಶನ್ ಕೊಟ್ಟಿದ್ದಾರೆ ನೋಡಿರಿ, ಮನನ ಮಾಡಿರಿ ಅಂದರೆ ತಿಳ್ಕೊಳ್ರಿ. ಯೋಗಾಭ್ಯಾಸ ಮಾಡಿರಿ, ರೋಗದಿಂದ ದೂರ ಇರಿ. ನಾವು ಯೋಗಾಭ್ಯಾಸ ಮಾಡೋದ್ರಿಂದ ನಾವು ರೋಗದಿಂದ ಏನಿರ್ಬೋದು, ದೂರ ಇರ್ಬೋದು. ಇಲ್ಲಿಗೆ ಏನಾಯ್ತಂದರೆ ಈ ಒಂದು ಲೆಸನ್ ಕಂಪ್ಲೀಟಾಗೂ ಮುಗಿಸಿದ್ದೀನಿ. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ಲೆಸನ್ನೊಂದಿಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.